ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಸೇರಿದಂತೆ 10 ಜನರನ್ನ ಬಂಧಿಸಲಾಗಿದೆ. ಮೈಸೂರಿನಲ್ಲಿ ಬೆಳಗ್ಗೆ ಅರೆಸ್ಟ್ ಆಗುವ ಮುನ್ನ ಜಿಮ್ಗೆ ಹೋಗಿರ್ತಾರೆ ದರ್ಶನ್. ಆರೋಪಿಗಳ ತಪ್ಪೊಪ್ಪಿಗೆ ಬೆನ್ನಲ್ಲೇ ದರ್ಶನ್ರನ್ನ ಅರೆಸ್ಟ್ ಮಾಡಲಾಗಿದೆ. ಮೈಸೂರಿನಲ್ಲಿ ಫಸ್ಟ್ ಪೊಲೀಸ್ನವರು ಹೋಗಿ ದರ್ಶನ್ರನ್ನ ವಶಕ್ಕೆ ಪಡೆಯೋ ಕೆಲಸ ಮಾಡೋದು. ಅದಕ್ಕೂ ಮುಂಚೆ ಕೆಲವೇ ನಿಮಿಷಗಳ ಮುಂಚೆ ದರ್ಶನ್ ಜಿಮ್ನಲ್ಲಿ ಕಂಡು ಬಂದಿದ್ದು ಹೀಗೆ. ಸೊ ಜೂನ್ 8, 9ನೇ ತಾರೀಕು ಇಷ್ಟು ದೊಡ್ಡ ಘಟನೆ ಆಗಿರುತ್ತೆ ಅವ್ರ ಲೈಫ್ನಲ್ಲಿ. ಬಟ್ ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಮೈಸೂರಿಗೆ ಬರ್ತಾರೆ. ಐಷಾರಾಮಿ ಹೋಟೆಲ್ನಲ್ಲಿ ಜಿಮ್ ಮಾಡುವಂತಹ ಸಂದರ್ಭದ ದೃಶ್ಯ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸೊ ಜಿಮ್ ಮಾಡೋ ಸಂದರ್ಭದಲ್ಲೇ ಪೊಲೀಸರು ಕೂಡ ಆ ಹೋಟೆಲ್ಗೆ ಎಂಟ್ರಿ ಕೊಡ್ತಾರೆ. ಜಿಮ್ ಮುಗಿಸ್ತಾ ಇದ್ದ ಹಾಗೆ ಅಲ್ಲಿಂದ ದರ್ಶನ್ರನ್ನ ಕರ್ಕೊಂಡು ಬರ್ತಾರೆ ನೇರವಾಗಿ ಬೆಂಗಳೂರಿಗೆ. ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆಸಿ ಹಲ್ಲೆ ಮಾಡಿ ಹತ್ಯೆ ಕೂಡ ಆಗಿರುತ್ತೆ. 9ನೇ ತಾರೀಕಿನಿಂದ ಮೈಸೂರಿನಲ್ಲೇ ವಾಸ್ತವ್ಯವನ್ನ ಹೂಡ್ತಾ ಇರ್ತಾರೆ ಒಂದು ಚಿತ್ರೀಕರಣದ ಶೂಟಿಂಗ್ ನಲ್ಲಿ. ಸೊ ಆ ಸಂದರ್ಭದ ದೃಶ್ಯ ಇದು, ಅಂದ್ರೆ ಇವತ್ತು ಬೆಳಗಿನ ದೃಶ್ಯ ಇದು. ನಟ ದರ್ಶನನ್ನ ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಿಂದ ಇವತ್ತು ಬೆಳಿಗ್ಗೆ 8:30ಕ್ಕೆ ಮೈಸೂರಿನ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದ ಪೊಲೀಸ್ನವರು ಅರೆಸ್ಟ್ ಮಾಡಿರುವಂಥದ್ದು. ನಟ ದರ್ಶನ್ ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ಗೆ ಜೂನ್ 9ನೇ ತಾರೀಕು ಬರ್ತಾರೆ. ಅವರು ಬರುವಂಥ ಸಂದರ್ಭದಲ್ಲಿ ಇದೇ ಲ್ಯಾಂಡ್ ರೋವರ್ ಕಾರ್ನಲ್ಲೇ ಅವರು ಈ ಹೋಟೆಲ್ಗೆ ಬರುವಂಥದ್ದು. ಸಾಮಾನ್ಯವಾಗಿ ನಟ ದರ್ಶನ್ ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ ರಾಡಿಸನ್ ಬ್ಲೂ ಹೋಟೆಲ್ ಅಥವಾ ಹೆಚ್ಚಿನ ಸ್ನೇಹಿತರು ಇದ್ದಂಥ ಸಂದರ್ಭದಲ್ಲಿ ಅವರದೇ ಆದಂಥ ಟಿ ನರಸೀಪುರ ರಸ್ತೆಯಲ್ಲಿರುವಂಥ ಫಾರ್ಮ್ ಹೌಸಲ್ಲಿ ಅವರು ಉಳಿಯುವಂಥದ್ದು. ಈ ಒಂದು ಹೋಟೆಲ್ನಲ್ಲಿ ಈಗ ಏನು ಡೆವಿಲ್ ಚಿತ್ರತಂಡದವರು ಈ ಹೋಟೆಲ್ನಲ್ಲಿ ರೂಮನ್ನು ಬುಕ್ ಮಾಡಿದ್ದಾರೆ. ಜೂನ್ 9ನೇ ತಾರೀಕಿನಿಂದ ಹೋಟೆಲ್ನಲ್ಲಿ ನಟ ದರ್ಶನ್ ಇದ್ದಂಥದ್ದು. ಇವತ್ತು ಬೆಳಿಗ್ಗೆ ಸುಮಾರು 8:30ಕ್ಕೆ ನಟ ದರ್ಶನ್ನ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದ ಪೊಲೀಸರು ಬಂದು ಬಂಧಿಸಿ ಕರೆದುಕೊಂಡು ಹೋಗಿರುವಂಥದ್ದು. ಪ್ರಮುಖವಾಗಿ ಕೊಲೆ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ನಟ ದರ್ಶನ್ನ ಹೆಸರು ಏನು ಸಾಕ್ಷಿಗಳ ಸಮೇತವಾಗಿ ಸಿಕ್ಕಂಥ ಹಿನ್ನೆಲೆಯಲ್ಲಿ ಅಧಿಕೃತವಾದಂತಹ ಸಾಕ್ಷಿಗಳ ಮಾಹಿತಿಗಳನ್ನೇ ಪಡೆದುಕೊಂಡು ಈ ಒಂದು ಹೋಟೆಲ್ಗೆ ಬಂದು ನಟ ದರ್ಶನನ್ನ ಪೊಲೀಸರು ಬಂಧಿಸಿದ್ದಾರೆ. ತಾವೀಗ ಗಮನಿಸ್ತಾ ಇರುವಂಥದ್ದು ಇದು ನಟ ದರ್ಶನ್ ಅವರು ಬಳಸ್ತಾ ಇದ್ದಂತಹ ಗ್ಲಾಸ್ ಕೂಡ ಈ ಒಂದು ಕಾರ್ನ ಒಳಭಾಗದಲ್ಲೇ ಇದೆ. ಈಗ ನಮಗೆ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಇವತ್ತು ಬೆಳಿಗ್ಗೆ 6:30ರ ಸಂದರ್ಭದಲ್ಲಿ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಅವರು ಜಿಮ್ಗೆ ತೆರಳಿದ್ರು. ಜಿಮ್ನ ಮುಗಿಸಿ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಅವರು ಜಿಮ್ನ ಮುಗಿಸಿ ನೇರವಾಗಿ ರೂಮ್ಗೆ ಬರ್ತಾರೆ. ರೂಮ್ಗೆ ಬಂದಂಥ ಸಂದರ್ಭದಲ್ಲಿನೇ ಆಗ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದ ಪೊಲೀಸರು ಬಂದು ಇಂಥ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮ್ಮನ್ನು ವಶಕ್ಕೆ ಪಡೆದುಕೊಳ್ತಾ ಇದ್ದೀವಿ ಅನ್ನೋಂಥ ಮಾಹಿತಿಗಳನ್ನು ನೀಡಿ 8:30ರ ಸಂದರ್ಭದಲ್ಲಿ ಪೊಲೀಸ್ ವ್ಯಾನ್ನಲ್ಲೇ ನಟ ದರ್ಶನನ್ನ ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಿಂದ ಬೆಂಗಳೂರಿಗೆ ಕರೆದುಕೊಂಡು ಹೋಗಿದ್ದಾರೆ. ಡೆವಿಲ್ನ ಟೀಮ್ನ ಶೂಟಿಂಗ್ನ ಹಿನ್ನೆಲೆಯಲ್ಲಿ ನಟ ದರ್ಶನ್ಗೆ ಅದೇ ಚಿತ್ರತಂಡದವರು ಈ ಒಂದು ಹೋಟೆಲ್ನಲ್ಲಿ ರೂಮನ್ನು ಬುಕ್ ಮಾಡಿದರು. ತಾವೀಗ ಮತ್ತೊಂದನ್ನು ಗಮನಿಸ್ಬೋದು. ಇದು ನಟ ದರ್ಶನ್ ಅವರು ಬಳಸ್ತಾ ಇದ್ದಂತಹ ಕಾರು. ನಟ ದರ್ಶನ್ ಅವರ ಬಳಿಯಲ್ಲಿ ತುಂಬ ಕಾರ್ಗಳಿದ್ದಾವೆ. ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಇದೇ ಕಾರನ್ನು ಅತಿ ಹೆಚ್ಚಾಗಿ ಬಳಸ್ತಾ ಇದ್ದಂಥದ್ದು. ಅವರ ತೂಗುದೀಪವು ಕೂಡ ಸಿಂಬಲ್ ಕೂಡ ಇಲ್ಲಿದೆ ಮತ್ತು ಅವರದೇ ಆದಂಥ ಕೆಲವೊಂದಿಷ್ಟು ಬ್ಯಾಗ್ಗಳು ಕೂಡ ಈ ಒಂದು ಗಾಡಿಯ ಒಳಭಾಗದಲ್ಲಿದ್ದಾವೆ. ಈ ಗಾಡಿಯನ್ನು ಕೂಡ ಇಲ್ಲೇ ಬಿಟ್ಟಿರುವಂಥದ್ದು. ಯಾಕಂದರೆ ಈ ಗಾಡಿಯನ್ನು ಸ್ವತಃ ದರ್ಶನ್ ಅವರೇ ಡ್ರೈವ್ ಮಾಡ್ತಾಯಿದ್ರು. ಹಾಗಾಗಿ ಈ ಗಾಡಿಯೂ ಕೂಡ ಇಲ್ಲೇ ಇದೆ. ಅವರನ್ನು ಪೊಲೀಸರು ಅವರದೇ ಆದಂಥ ಪೊಲೀಸ್ ವ್ಯಾನ್ನಲ್ಲೇ ಅವರನ್ನು ಬೆಂಗಳೂರಿಗೆ ಕರೆದುಕೊಂಡೋಗಿ ಈಗ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು. ಕೆಲವೇ ಗಂಟೆಗಳ ಮುಂಚೆ ಅಂದ್ರೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ಮೈಸೂರಿಗೆ ಹೋಗಿ ದರ್ಶನ್ರನ್ನ ಅರೆಸ್ಟ್ ಮಾಡೋಕ್ಕೂ ಮುಂಚೆ ಜಿಮ್ನಲ್ಲಿ ಕಂಡು ಬಂದಿದ್ದು ಹೀಗೆ. ಫಿಟ್ನೆಸ್ ಅನ್ನ ಕಾಯ್ದುಕೊಳ್ಳೋದಕ್ಕೆ ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾ ಇದ್ದು ಹೀಗೆ. ಇದಾದ ಕೆಲವೇ ನಿಮಿಷಗಳಲ್ಲಿ ಪೊಲೀಸರು ಎಂಟ್ರಿ ಕೊಡ್ತಾರೆ. ಅಲ್ಲಿ ದರ್ಶನ್ರನ್ನ ಹಾಗೆ ಮೈಸೂರಿನಿಂದ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ. ಬಟ್ ಆಶ್ಚರ್ಯ ಆಗೋದು, 8ನೇ ತಾರೀಕು ವ್ಯಕ್ತಿಯನ್ನ ಅಸಾಲ್ಟ್ ಮಾಡಿ, ಕಿಡ್ನ್ಯಾಪ್ ಮಾಡಿ, ಹತ್ಯೆ ಮಾಡಿ 9ನೇ ತಾರೀಕಿನಿಂದ ಮೈಸೂರಿನಲ್ಲಿ ವಾಸ್ತವ್ಯ, ಇವತ್ತೇನೂ ಆಗೇ ಇಲ್ಲ ಅನ್ನೋ ರೀತಿ ಜಿಮ್ನಲ್ಲಿ ಕಂಡು ಬರ್ತಾ ಇದ್ದಾರೆ ದರ್ಶನ್. ಸೊ ಈ ಸಂದರ್ಭದಲ್ಲಿ ದರ್ಶನ್ ಅವರು ವರ್ಕೌಟ್ ಮಾಡ್ತಾ ಇರುವಂತಹ ದೃಶ್ಯ ಕೂಡ ಸರಿಯಾಗಿದೆ. ಸ್ವಲ್ಪ ಹೊತ್ತಾದ ನಂತರ, ಕೆಲವೇ ನಿಮಿಷಗಳ ನಂತರ 8:30 ಅಷ್ಟೊತ್ತಿಗೆ ಅಲ್ಲಿ ಕಾಮಾಕ್ಷಿ ಪಾಳ್ಯ ಪೊಲೀಸರು ಬರ್ತಾರೆ. ಆಮೇಲೆ ಕೊಲೆ ಪ್ರಕರಣ ಆಗಿರೋದ್ರಿಂದ ಇದಕ್ಕೆಲ್ಲ ನೋಟಿಸ್ ಅನ್ನ ಕೊಡುವಂತಹ ಅಗತ್ಯ ಇಲ್ಲ ಇನ್ವೆಸ್ಟಿಗೇಟಿವ್ ಆಫೀಸರ್ಗೆ. ಇವ್ರ ಪಾತ್ರದ ಬಗ್ಗೆ ಅನುಮಾನ ಹಾಗೂ ಪ್ರಾಥಮಿಕ ಸಾಕ್ಷಿಗಳು ಸಿಕ್ಕ ಬೆನ್ನಲ್ಲೇ ಅವ್ರನ್ನ ವಶಕ್ಕೆ ಪಡಿಬಹುದು.